ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಾವು ತಂದೆಯರ ದಿನಾಚರಣೆ ಪ್ರಯುಕ್ತ ಈ ವಾರವೆಲ್ಲ ಸತ್ಯವೇದದ ವಿಶೇಷ ತಂದೆಯರ ಕುರಿತಾಗಿ ಕಲಿಯುತ್ತಿದ್ದೇವೆ. ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ, ಎ ಫಾದರ್ ಇಸ್ ದ ಫಸ್ಟ್ ಹೀರೋ ಫಾರ್ ಹಿಸ್ ಸನ್. ಹೌದು, ಒಬ್ಬ ತಂದೆಯು ತನ್ನ ಮಗನಿಗೆ ಪ್ರಥಮ ನಾಯಕನಾಗಿರುತ್ತಾನೆ ಎಂಬುದಾಗಿ. ಒಬ್ಬ ನಾಯಕ ಅಥವಾ ಒಬ್ಬ ಹೀರೋ ಎಂಬುದಾಗಿ ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವುದಾದರೆ, ನಾವು ಯಾವಾಗಲೂ ಅವರ ವ್ಯಕ್ತಿತ್ವವನ್ನು, ಅವರ ಹಾವಭಾವಗಳನ್ನು, ಅವರ ಎಲ್ಲ ರೀತಿಯ ಶೈಲಿಗಳನ್ನು ಅನುಕರಿಸುವುದಕ್ಕೂ ಪ್ರಯತ್ನಿಸುತ್ತಿರುತ್ತೇವೆ. ನಾವು ಸತ್ಯವೇದದಲ್ಲಿ ಕೂಡ ಅನೇಕ ತಂದೆಯರನ್ನು ನೋಡುವಾಗ, ಅದರಲ್ಲಿ ವಿಶೇಷವಾಗಿ ಅಬ್ರಹಾಮನು ತನ್ನ ಮಗನಿಗೆ ಒಬ್ಬ ಉತ್ತಮ ನಾಯಕನಾಗಿದ್ದ. ಅಬ್ರಹಾಮನು ಒಮ್ಮೆ ತನ್ನ ಮಗನಾದ ಇಸಾಕನನ್ನು ಯಜ್ಞ ಮಾಡುವುದಕ್ಕೋಸ್ಕರ ಬೆಟ್ಟದ ಮೇಲೆ ಕರೆಕೊಂಡು ಹೋಗುವಾಗ, ಇಸಾಕನು ಅಬ್ರಹಾಮನಿಗೆ, ತಂದೆ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆ, ಬೆಂಕಿ ಇದೆ, ಕುರಿ ಎಲ್ಲಿ ಎನ್ನುವಾಗ ಅಬ್ರಹಾಮನು ಆತನಿಗೆ ನಂಬಿಕೆಯಿಂದ ದೇವರೇ ಕುರಿಯನ್ನು ಒದಗಿಸುತ್ತಾನೆ ಎಂಬುದಾಗಿ ಉತ್ತರ ಕೊಡುತ್ತಾನೆ. ಮಾತ್ರವಲ್ಲದೆ ಇಸಾಕನು ಕೂಡ ತನ್ನ ತಾಯಿಯಾದ ಸಾರಳು ತೀರಿ ಹೋದ ನಂತರ ರೆಬೆಕ್ಕಳನ್ನು ಮೊದಲನೇದಾಗಿ ಸಂಧಿಸುವಾಗ ನಾವು ಅಲ್ಲಿ ನೋಡುತ್ತೇವೆ, ಇಸಾಕನು ಸಂಜೆ ವೇಳೆ ಧ್ಯಾನಕ್ಕೋಸ್ಕರ ಅಡವಿಗೆ ಹೋಗಿದ್ದನು ಎಂಬುದಾಗಿ. ನೋಡಿ, ಇವೆಲ್ಲ ಆ ನಂಬಿಕೆಯ ವಿಷಯಗಳು. ಅಥವಾ ಆತನು ಸಂಜೆಯ ವೇಳೆ ಧ್ಯಾನಕ್ಕೋಸ್ಕರ ಅಡವಿಗೆ ಹೋಗುವುದು, ಇವೆಲ್ಲ ಅಭ್ಯಾಸಗಳು ಆತನ ತಂದೆ ಆತನಿಗೆ ತಿಳಿಸಿಕೊಟ್ಟಿರಬಹುದು. ಮುಂದೆ ಆತನ ಜೀವಿತದಲ್ಲೂ ಕೂಡ ಆತನು ಅನೇಕ ಆಶೀರ್ವಾದಗಳನ್ನು ತಂದೆಯ ಮಾರ್ಗದಲ್ಲಿ ನಡೆದುದರಿಂದ ಹೊಂದಿಕೊಂಡನು. ಅದೇ ರೀತಿಯಲ್ಲಿ ನಾವು ಕೂಡ ತಂದೆಯಾಗಿರುವ ಪ್ರತಿಯೊಬ್ಬರು ಈ ತಂದೆಯರ ದಿನಾಚರಣೆಯಲ್ಲಿ ದೇವರು ನಮಗೆ ತಿಳಿಸಿಕೊಟ್ಟ ಒಂದು ಆಜ್ಞೆಯನ್ನು ಪಾಲಿಸಬೇಕಾಗಿದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನೋಡಿ, ಇದು ಪ್ರತಿಯೊಂದು ತಂದೆಯ ಕರ್ತವ್ಯವಾಗಿದೆ. ನಾವು ದೇವರ ಮಾತುಗಳನ್ನು, ಮಾರ್ಗಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಿ, ಬೋಧಿಸಿ, ಅವರನ್ನು ಉನ್ನತ ಮಾರ್ಗದಲ್ಲಿ ನಡೆಸಿ ಉನ್ನತ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಪ್ರಯತ್ನಿಸೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.